ಬೇರೆ ಹತ್ರ ಬಂದಿದೆ, ಅದ್ರದ್ದು ಏನಾದರೂ ಅನೌನ್ಸ್ ಮಾಡೋವಂಥದ್ದು ಏನಾದರೂ ಹುಟ್ಟೋದಕ್ಕೆ? ಅದು ಉಪ್ಪಿ ಸರ್ ಬರ್ತ್ಡೇ ಇವತ್ತು. ಸ್ಪೆಷಲಾಗಿ ನಮ್ಮ ಸಿನಿಮಾದಲ್ಲಿ ಅವ್ರದ್ದೇ ಒಂದು ವಾಹನ ಇದೆ. ಆ ವಾಹನನ ಇವತ್ತು ನಾವು ಅವರ ಫ್ಯಾನ್ಸ್ಗೆ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಅದು ಉಪ್ಪಿ ಸರ್ ರಿವೀಲ್ ಮಾಡ್ತಾರೆ. ಸೊ ಆ ವೆಹಿಕಲ್ ಏನು ಉಪ್ಪಿ ಸರ್ ನಮ್ಮ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಅದನ್ನು ನಾವು ಫ್ಯಾನ್ಸ್ಗೆ ಇವತ್ತು ಡೆಡಿಕೇಟ್ ಮಾಡ್ತೀವಿ. ಅದು ಇವತ್ತಿಂದ ಪ್ರತಿದಿನ ಅಂದರೆ ಒಂದಷ್ಟು ದಿನ ಒಂದೊಂದು ಕಡೆ ಅದನ್ನು ನಿಲ್ಲಿಸಿರ್ತೀವಿ. ಕೆಲವು ಮಾಲ್ಸಲ್ಲಿ ಇರುತ್ತೆ, ಒಂದೊಂದು ಸತಿ ಕನಕಪುರ ಅಥವಾ ಬ್ಯಾಂಗ್ಳೂರು, ಹುಬ್ಳಿ, ಇಡೀ ಕರ್ನಾಟಕ ಆ ವೆಹಿಕಲ್ ಓಡಾಡ್ತಾ ಇರುತ್ತೆ. ಅದು ಎಲ್ಲೆಲ್ಲಿರುತ್ತೆ, ಯಾವಾಗ ಅನ್ನೋದು ನಾವು ಖಂಡಿತ ಅಪ್ಡೇಟ್ ಮಾಡ್ತೀವಿ ಸೋಷಿಯಲ್ ಮೀಡಿಯಲ್ಲಿ. ಸೊ ಫ್ಯಾನ್ಸ್ ಎಲ್ಲರೂ ಆ ವೆಹಿಕಲ್ ಜೊತೆ ಫೋಟೋ ತಗೊಬೋದು, ರೀಲ್ಸ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆ ಗಾಡಿ ನಿಮಗೋಸ್ಕರ ಇವತ್ತಿಂದ. ಓಕೆ, ನೆಕ್ಸ್ಟ್ 45 ಅಪ್ಡೇಟು ಸರ್. 45 ಅದರದ್ದು ಏನಾದರೂ ಇವತ್ತು ಇಂಟ್ ಏನಾದರೂ ಕೊಡ್ಬೋದಾ? ಅದೇ 45 ಅದು ಗಾಡಿದು ಹೇಳಿದ್ರೆ ಅದನ್ನು ಬಿಟ್ಟು 45 ಮತ್ತು ಇನ್ನೊಂದು ಟೀಸರ್ ಅದು ಬರ್ತ್ಡೇಗೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಲ್ಲ, ಅದನ್ನು ಈ ಥರ ಒಂದು ಬೇರೆ ಒಂದು ಕಾನ್ಸೆಪ್ಟು ಟ್ರೈ ಮಾಡ್ತಾರೆ. ಹಾಂ ಸರ್. ಓಕೆ, ಇಲ್ಲೆಲ್ಲ ಅಭಿಮಾನಿಗಳು ತಾವು ಕೂಡ ನೋಡ್ತಾ ಇದ್ದೀರಿ, ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ಸರ್ ರಿಯಲ್ ಸ್ಟಾರ್ ಅಲ್ವಾ ಸರ್, ಅವ್ರಿಗೆ ಇರೋದು ರಿಯಲ್ ಅಭಿಮಾನಿಗಳು. ಯಾಕಂದರೆ ನಾನು ಒಂದು ಅಪ್ಪಟ ಅಭಿಮಾನಿ ಅವ್ರದ್ದು. ಅವ್ರು ನೋಡಿದ್ರೇ ಖುಷಿ ಆಗುತ್ತೆ, ಅವ್ರ ಜೊತೆ ಪಳದವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಮನಸ್ಸು ಯಾವ ರೀತಿ, ಅವ್ರ ಥಾಟ್ಸ್ ಯಾವ ರೀತಿ, ಅವ್ರ ವ್ಯಕ್ತಿತ್ವ ಯಾವುದು ಅನ್ನೋದು ಅವ್ರ ಹತ್ತಿರದಲ್ಲಿ ಇರೋರಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕೆಲವು ವ್ಯಕ್ತಿಗಳ ಜೊತೆಲಿದ್ದರೆ ಅವ್ರ ಜೊತೆಲೇ ಇರಬೇಕು ಅನಿಸುತ್ತೆ. ಆ ಥರ ವ್ಯಕ್ತಿತ್ವಗಳು ಉಪ್ಪಿ ಸರ್ ಆಗಲಿ, ಶಿವಣ್ಣ ಅವರಾಗಲಿ. ಓಕೆ ಸರ್, ಇನ್ನೊಂದೇ ಒಂದು ಕ್ವಶನ್ನು, ಇದು ಕೇಳೋದೋ ಬೇಡ ಗೊತ್ತಿಲ್ಲ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಉಪೇಂದ್ರ ಅವ್ರದ್ದು. ಎಲ್ರಿಗೂ ಬುದ್ಧಿ ಹೇಳುವಂಥ ಉಪೇಂದ್ರ ಅವ್ರ ತಲೆಗೇ ಯಾರೋ ಇಟ್ಟಿದ್ರು ಆತನ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ತಾವಾದ್ರ ಬಗ್ಗೆ? ಇವತ್ತಿನ ಸೋಷಿಯಲ್ ಮೀಡಿಯಾ ಅಥವಾ ಇವತ್ತಿನ ಜನ್ರೇಷನಲ್ಲಿ ಟೆಕ್ನಾಲಜಿ ಭಾಳ ಬೆಳೆದಿದೆ. ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಏನೇ ಎಷ್ಟೇ ಹೈ ಟೆಕ್ನಾಲಜಿ ಹೋದ್ರೂ ಅದು ಒಳ್ಳೆಯದಕ್ಕೆ ಉಪಯೋಗಕ್ಕೆ ಮಾತ್ರ ಇರೋದು. ಅದು ಚಾಯ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಒಳ್ಳೆಯದಕ್ಕೆ ಯೂಸ್ ಮಾಡೋ ಚಾಯ್ಸ್ನ ಚೂಸ್ ಮಾಡ್ಕೋಬೇಕು ಅಷ್ಟೇ. ಓಕೆ ಸರ್, ಎಂಡ್ ಆಫ್ ಮೂಮೆಂಟು 45 ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಿ ಉಪೇಂದ್ರ ಅವರ ಅಭಿಮಾನಿಗಳಿಗೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.